ಮುಂಗಾರು ಮಳೆಯ ಆರ್ಭಟಕ್ಕೆ ಭೀಮಾ ನದಿ ಕೂಡ ರಭಸವಾಗಿ ಹರಿತಾ ಇದೆ. ಇನ್ಫ್ಯಾಕ್ಟ್ ಪ್ರವಾಹದ ಪರಿಸ್ಥಿತಿ ಇಲ್ಲೂ ಕೂಡ ಸೃಷ್ಟಿಯಾಗಿದೆ. ಭೀಮಾ ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ಆತಂಕ ಮುಂದುವರಿತಾ ಇದೆ. ನದಿಯಬ್ಬರಕ್ಕೆ ತೀರದ ದೇಗುಲಗಳು ಕೂಡ ಜಲಾವೃತ ಆಗಿದೆ, ಜಲದಿಗ್ಬಂಧನ ಹಾಕಿದೆ. ನದಿ ತೀರದ ದೇವಸ್ಥಾನಗಳಾದ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಗಳು ಜಲಾವೃತಗೊಂಡಿದೆ. ನದಿ ತೀರದ ಈ ಎರಡೂ ದೇಗುಲಗಳಲ್ಲಿ ಅರ್ಧ ಭಾಗದಷ್ಟು ಮುಳುಗಡೆಯಾಗಿದ್ದು, ಜನ ದೂರದಿಂದಲೇ ದೇವರ ದರ್ಶನ ಪಡೆಯುವ ಸ್ಥಿತಿ ಇದೆ. ಗುರಸಣಗಿ ಹಾಗೂ ವಡಗೇರ ಬ್ಯಾರೇಜ್ನಿಂದ ಭೀಮಾ ನದಿಗೆ 15,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿತ್ತು. ಇದರಿಂದ ನದಿ ತೀರದ ಪ್ರದೇಶದಲ್ಲಿ ಪ್ರವಾಹದ ಭೀತಿ ಮುಂದುವರಿತಾ ಇದೆ. ಪ್ರತಿ ವರ್ಷ ಕೂಡ ಅಷ್ಟೇ, ಭೀಮಿಯ ಒಡಲು ತುಂಬೋದಕ್ಕೆ ಬಹಳ ದಿನ ಏನು ಬೇಕಾಗೋದಿಲ್ಲ. ಸೊ ಒಂದು ಸತಿಗೇನೆ ಅಲ್ಲಿ ಪ್ರವಾಹ ಸೃಷ್ಟಿಯಾಗ್ಬಿಡುತ್ತೆ. ಆಲ್ಮೋಸ್ಟ್ ಆಗಸ್ಟ್ನಲ್ಲಿ ನಮಗೆ ಇಂಥ ಚಿತ್ರಣಗಳು ಸಾಮಾನ್ಯವಾಗಿ ಭೀಮಾ ನದಿಗೆ ಸಂಬಂಧಪಟ್ಟಂತೆ ಕೇಳಿ ಬರ್ತಾ ಇದ್ದಿದ್ದು. ಬಟ್ ಈಗಲೇ ರುದ್ರ ರಮಣೀಯವಾಗ್ತಾ ಇದೆ ಅಲ್ಲಿನ ನದಿ ತೀರದ ಪ್ರದೇಶಗಳು ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ದೇವಸ್ಥಾನಗಳಿರ್ಬೋದು, ಗ್ರಾಮಗಳಿರ್ಬೋದು, ಜಮೀನು ಇದೆಲ್ಲವೂ ಕೂಡ ನೀರಿನಿಂದ ಆವೃತ ಆಗಿದೆ. ಜಿಲ್ಲಾಡಳಿತ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ.